ಗೋದಾವರಿ ದಿ ಹೌಸ್ ಆಫ್ ಹೆರಿಟೇಜ್ ಎಕ್ಸ್ಪೀರಿಯನ್ಸಸ್ ಎಂಬ ಹೊಸ ಬಹುಮಹಡಿ ಸಂಪೂರ್ಣ ಸಸ್ಯಾಹಾರಿ ಆತಿಥ್ಯ ತಾಣ ಆರಂಭವಾಗಿದೆ. ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಸಾಂಪ್ರದಾಯಿಕ ಸಸ್ಯಾಹಾರಿ ಆಹಾರ ಹಾಗೂ ಸಂಸ್ಕೃತಿಯನ್ನ ಬೆಂಗಳೂರಿಗೆ ಪರಿಚಯಿಸಿದ್ದಾರೆ. ಆಹಾರ ಸಂಭ್ರಮ, ವಸತಿ ಮತ್ತು ರೂಫ್ ಟಾಪ್ ಡೈನಿಂಗ್ ಸೇರಿದಂತೆ 5 ವಿಭಿನ್ನವಾದ ಅನುಭವಗಳನ್ನು ಒಂದೇ ಸೂರಿನಡಿ ನೀಡುವುದು ಇದರ ವಿಶೇಷತೆಯಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ನಟರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿವಿಧ ತಲೆಮಾರುಗಳು ಒಟ್ಟಾಗಿ ಊಟ, ಸಂಭ್ರಮ, ವಾಸ್ತವ್ಯ ಹಾಗೂ ಅರ್ಥಪೂರ್ಣ ನೆನಪುಗಳನ್ನು ಸೃಷ್ಟಿಸಿಕೊಳ್ಳುವ ತಾಣವಾಗಿ ಗೋದಾವರಿಯನ್ನ ರೂಪಿಸಲಾಗಿದೆ. ಪರಂಪರೆಯನ್ನ ಉಳಿಸಿಕೊಂಡು ಅದನ್ನ ಆಧುನಿಕ ಆತಿಥ್ಯದೊಂದಿಗೆ ಪರಿಚಯಿಸುವುದು ಮುಖ್ಯ ಉದ್ದೇಶವಾಗಿದೆ. ಆಗಸ್ಟ್ 26, 2026ರಿಂದ ಸಾರ್ವಜನಿಕರಿಗೆ ಸೇವೆ ಲಭ್ಯವಾಗಲಿದೆ. ಉದ್ದೇಶ ಏನು? ತಿನ್ನಬಾರ್ದು ಅಂತ ಅದಲ್ಲ, ಅದಕ್ಕೆ ನಮ್ದೇನು ತಕರಾರಿಲ್ಲ. ಎಷ್ಟು ಪರ್ಸೆಂಟ್ ಅದಕ್ಕೆ ಪಾನ್ ಮಸಾಲೆ? 95% ಇವತ್ತು ಇದರ ಬೆಳೆಯಲ್ಲಿ ಏನು ಕೆಂಪು ಅಡಿಕೆ ಬರುತ್ತೆ 95-98% ಬರೀ ಪಾನ್ ಮಸಾಲೆ. ನನಗೆ ಗೊತ್ತಿದ್ದಾರೆ. ಸೊ ಬರೀ ಡೈಮಂಡ್ಗಳಲ್ಲಿ ಇವಾಗ ಇದನ್ನ ಊಟ ವ್ಯವಸ್ಥೆ ಮಾಡ್ತಾರೆ. ಒಳ್ಳೆ ಮನ್ಸಿಟ್ಕೊಂಡು ಮಾಡಬೇಕು. ಅದು ಒಳ್ಳೆ ಮನ್ಸಿಟ್ಕೊಂಡು ಮಾಡಿದಾಗ ಅಂಥವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಹೊಟ್ಟೆ ತುಂಬಿಸೋದಿಲ್ಲ ಸಾಮಾನ್ಯ ಕೆಲಸ. ವಾಟ್ ಎವರ್ ವಿ ಡೂ ಶುಡ್ ಡೂ ವಿತ್ ಟೇಸ್ಟ್. ಆ ಟೇಸ್ಟ್ ಶುಡ್ ಕ್ಯಾರಿ. ಯಾಕಂದರೆ ಮೈನ್ ಥಿಂಗ್ ಮನುಷ್ಯ ಬದುಕಿದ ಟೇಸ್ಟ್ ತುಂಬ. ನನಗೆ ಅದೇ ಫಸ್ಟ್ ನನಗೆ ನೇಮ್ ತುಂಬ ಇಷ್ಟ ಆಯಿತು, ಗೋದಾವರಿ. ಇಟ್ ಸೌಂಡ್ಸ್ ವೆರಿ ಗುಡ್. ಆ್ಯಂಡ್ ನಿಮಗೆ ಯಾವ್ದು ಎಲ್ಲಿಗೆ ಹೋಗ್ತೀರಪ್ಪ ಅಂದರೆ ಗೋದಾವರಿ ಅಂದ ತಕ್ಷಣ ಒಂದು ಯು ಗೆಟ್ ದಟ್ ಫೀಲ್ ಆಫ್ ಕಮಿಂಗ್. ಸೊ ಆ್ಯಂಡ್ ಟೇಸ್ಟ್ ಚೆನ್ನಾಗಿ ಇದ್ಬಿಟ್ರೆ ಅಂತ ಮಾತಾಡೋದು ಇಲ್ಲಕ್ಕೆ ಆಗುತ್ತೆ. ಸೊ ಅವ್ರ ಟಾರ್ಗೆಟ್ 200 ಮಾಡಬೇಕು. 200 ಬರ್ತಾ ಇದೆ. ಯಾಕೆ ಬೆಳಗ್ಗೆಯಿಂದ 7 200 ಆಗಲಿ ನೈಸ್ ಒನ್ ಟು ಈಗ ಇಲ್ಲಿಂದ ನೋಡಿ, ಹೋಟೆಲ್ ಓಪನ್ ಮಾಡೋದ್ರಿಂದ ಬರೀ ಪಬ್ಲಿಕ್ ಸರ್ವ್ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಕಾನಮಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೋಟ್ಲ್ ಓಪನ್ ಮಾಡಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬದುಕುತ್ತೆ, ಅದೆಲ್ಲ ನಾವು ಫೋನ್ ಮಾಡಬೇಕು. ನೈಸ್ ಓಪನ್ ಇಟ್ಸ್ ಜಸ್ಟ್ ಲೈಕ್ ಎಂಟರ್ಪ್ರೈಸಸ್.